ಯಾರ್ಯಾರನ್ನು ಕಲ್ಪನೆ ಯಾಕೆ ಕೇಳಿ ಬರುವಾಗ ಒಂದೊಂದು ಮಾತು ಉಳಿಸತ್ತಂದ್ರೆ ಎಂತದ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ. ಈಗ ನೋಡಿದ್ರೆ ಒಬ್ಬರದ್ದು ಎಂತದಿಲ್ಲ, ಬಂದ ಪುಷ್ಣ ಬಂದ ತಿರ್ಷ್ಟ ಪುಷ್ಣ ಹೋದ, ಒಬ್ಬರದ್ದು ಸುದ್ದಿಲ್ಲ ಸುಖ. ಮತ್ತೆ ನಮ್ಗೆ ಒಬ್ಬೊಬ್ಬರು ಬರುವಾಗ 6 ಬಟ್ಟೆ ಕೇಳಿದ್ರೆ ನಮ್ಮ ಪ್ರಸಂಗದಲ್ಲಿ ಬಂತು ಅಂತ ಗೊತ್ತಾಗ್ತದೆ. ನಮ್ಮವರನ್ನೆಲ್ಲ ಕಳ್ಕೊಂಡಾಯ್ತು ಅಂತಾದ್ರೆ ಮತ್ತೆ ಇದಕ್ಕೆ ಕಾಲ ಹಾಳು ಮಾಡುದಲ್ಲ, ನೇರವಾಗಿ ನಮ್ಮ ಒಡೆಯನಲ್ಲೇ ಹೋಗಿ ವಿಷಯವನ್ನು ಹೇಳಿ ಈ ದೇವೇಂದ್ರನಿಗೆ ಪ್ರಾಯಶ್ಚಿತ್ತ ಮಾಡಲಿಲ್ಲ. ನಾನು ನಮ್ಮ ಅಪ್ಪನಿಗೂ ನನಗೆ ಅನುಮಾನ ಉಂಟು, ಮತ್ತೊಂದೆಲ್ಲ ಹೇಳ್ತೇನೆ. ಅಲ್ಲಪ್ಪ, ಅವ್ರ ಹೆಸರಲ್ಲಿ ಓಡೋಡಿ ಬಂದೆ. ಅವ್ರ ಹೆಸರಲ್ಲಿ ಓಡೋಡಿ ಬಂದೆ. ಏನು ಕಾಣಲಿಲ್ಲ. ಅಲ್ಲ, ಬಹುತೇಕ ಇದು ಮಧ್ಯಾಹ್ನ ಕಾಲ ಇರುವುದಿಲ್ಲ, ಇತ್ತು ಈ ಶ್ರೀಪಾದ ಕಾಲ ಎಂದಿದೆ. ಹೌದು, ನಾನು ನಿಂತು ನೋಡ್ತೇನೆ ಒಡೆಯ. ಎಲ್ಲ ನೋಡುದು ಕತ್ಕತ್ಲೆ ಕತ್ಕತ್ಲೆ. ಹೌದು, ಕಣ್ಣು ಬಿಟ್ಟಾಗ ನೋಡ್ತೇನೆ ಕತ್ಕತ್ಲೆ. ಆಮೇಲೆ ಗೊತ್ತಾಯ್ತು ಕಾಲಿದ್ದದ್ದು ಮೇಲಾಯ್ತು, ತಲೆ ಹೋದದ್ದು ಒಳಗಾಯ್ತು. ಆಮೇಲೆ ನಿಮ್ಮ ಸ್ಪರ್ಶ ಜ್ಞಾನದಿಂದ ಸ್ಪರ್ಶದಿಂದ ಪುನಶ್ಚೇತರಿಸಿಕೊಂಡು ನಾನು ಎದ್ದು ನಿಂತ ಒಡೆಯ. ಒಡೆಯ, ನೀನು ವಾಸ್ತವ ಕ್ಷೇತ್ರಕ್ಕೆ ಹೋದವ. ನಾನು ನಿಮ್ಮ ಮಗ. ನೀನು ನಾನು ನಿಮ್ಮ ಮಗ. ಈ ಆಯುಷ್ಯದಲ್ಲಂತೂ ಬಿಡು, ಮತ್ತೊಂದು ಜನ್ಮ ಇದೆ ಅಂತ ಆದ್ರೂ ನನ್ನ ಮಗ ಹುಟ್ಟಲಿಕ್ಕೆ ಸಾಧ್ಯತೆ ಆದಿತ್ತು ನಿನಗೆ. ಆಸೆನ ಯಾವತ್ತೂ ಇಟ್ಕೊಂಡು ಮತ್ತೊಂದು ಹೇಳ್ತೇನೆ, ಯಾವ ಕಾಲಕ್ಕೂ ನೀನು ಹೀಗಿರ್ಬೇಕೇ ಹೊರತು ಇನ್ನು ಮುಂದೆ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ. ನಾನು ಕೆಲವು ನಿರೀಕ್ಷೆ ಮಾಡಿರ್ಬಹುದು, ಆದ್ರೆ ನಾ ಬರುವಾಗಲೇ ಇಷ್ಟೆಲ್ಲೇ ಇರ್ಬೇಕು ಅನ್ನೋ ನಿರೀಕ್ಷೆ ಮಾಡಬಹುದು. ನೀನು ನಾನು ನಿಮ್ಮ ಸೇವಕ, ನಿಮ್ಮ ಸೇನೆ ಒಟ್ಟಿಗೆ ಹೋದವ ನಾನು. ನನ್ನ ಮಗನೊಟ್ಟಿಗೆ ಒಟ್ಟಿಗೆ ಹೋದವ ನಾನು. ಒಬ್ಬನೇ ಬಂದಿಲ್ಲ, ಕಾರಣ ಉಂಟು. ಇನ್ನು ನಾವು ಬದುಕಬೇಕು ಅಂತ ನೀವು ಸಾಯ್ಬೇಕು. ನೋಡಿದ್ರೆ ಬಿಸಾಡ್ಬಿಡ್ತೇನೆ ನೀನು. ಆ ಸಂಬಂಧ ಪ್ರಲಾಪಿ ಎಷ್ಟು ದಿವಸ ಕಾಯ್ತಾ ಇದ್ದೆ ನೀನು. ನೀನು ಬದುಕಬೇಕು ಅಂದ್ರೆ ನಾನು ಸಾಯ್ಬೇಕಾ? ಅಲ್ಲ, ನಾವು ಬದುಕಬೇಕು ಅಂತ ಅಂದ್ರೆ ನನ್ನ ಸಹಾಯ ಬೇಕು. ಮನದ ಕೆಲ ನುಂಗುಡು. ಈ ದಾನವರು ಇಷ್ಟೆಲ್ಲ ಜನ ಇದ್ದಾರೆ, ನಾನು ಅದಕ್ಕಾಗಿ ಬಂದವ ನಿಮ್ಮಲ್ಲಿ ಕ್ಷಣಕ್ಕೂ ಬೇಡಿಕೊಂಡು ಏನು ಇದ್ದಷ್ಟು ದಾನವರ ಪ್ರಜೆಗಳ ಒಳಿತಿಗಾಗಿ ಶ್ರಮಿಸಿ, ಪ್ರಜೆಗಳ ಪ್ರೀತಿಗೆ ಪಾತ್ರರಾಗಿ, ಅವರ ಶ್ರೇಯಸ್ಸಿಗಾಗಿ ಹೋರಾಡಿ ದೇವರ ಪಾದ ಸೇರಿದ ನಿಮಗೆ ಇನ್ನು ಜೀವಂತಿದ್ದೇನೆ ನಾನು. ಹಾಗಲ್ಲ, ದೇವರ ಪಾದ ಸೇರಿದ್ದಲ್ಲ. ನೀವು ನಮಗೆ ದೇವರಲ್ವೇ, ನಾನೊಂದು ನಿಮ್ಮ ಪಾದ ಸೇರಿಲ್ವೇ? ನಾನು ಅದಕ್ಕೆ ಕ್ಷಣಕ್ಕೂ ನಿಮ್ಮಲ್ಲಿ ಬೇಡಿಕೊಳ್ಳುತ್ತದೆ. ಒಡೆಯ, ಯುದ್ಧಕ್ಕೆ ನಿಮ್ಮ ಮಗ ಹೋದದ್ದು ಹೌದು, ಹೋದಂತ ಯುದ್ಧದಲ್ಲಿ ಸುತ್ತಲ್ಲಿ ಗೆದ್ದದ್ದು ಹೌದು. ಸುತ್ತಲ್ಲಿ ಗೆದ್ದವ ಎರಡನೇ ಸುತ್ತು, ಆಮೇಲೆ ಎರಡನೇ ಸುತ್ತಲ್ಲಿ ಸ್ವಲ್ಪ ಗೆದ್ದ. ಮೊದಲು ಗೆದ್ದ ಮೊದಲೇ ಸುತ್ತಲ್ಲ ನಿಮ್ಮ ಮಗನ ಕೈ, ಅಷ್ಟು ನಿಮ್ಮ ಮಗನ ಕೈ. ಎರಡನೇ ಸುತ್ತಲ್ಲಿ ಒಂದೆರಡು ಕಳ್ಕೊಂಡ, ನಮ್ಮ ಸೇನಾ ವೀರರನ್ನ ಒಂದೆರಡು ಜನ ಕಳ್ಕೊಂಡ. ಓರು ಗೆಲುವು ಸಾಮಾನ್ಯ, ಕೊನೆಗೇನಾಯ್ತು ಅನ್ನೋ ತೀರ್ಮಾನ ಅಲ್ವಾ? ನಡೆಯುವವನು ಎಡವದೆ ಬದುಕಿದವನು ಎಡಗುವನೇ. ಎಡವಿಯಾದ
ಅನುಕೂಲ ಇದ್ರೆ ಅಲ್ಲಿಯ ಹೊಡಚಿಯನ್ನು ಬಿಟ್ಟಿದೆ ಯಾಕೆ ನಡೀತಾ ಇಲ್ವಲ್ಲ ಹಾಗೆ ಆ ಕಾರಣಕ್ಕೆ ಈ ನಿಮ್ಮ ಮಗ ಹೋರಾಟದಲ್ಲಿ ಎಲ್ಲವರನ್ನು ಗೆದ್ದ 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 ದೇವತೆಗಳನ್ನೆಲ್ಲ ದಿಕ್ಕಾಪಾಲ ಮಾಡಿದ. ನನ್ನ ಮಗ ಹೌದು ಹಾನುಕೊಪ್ಪ ನಗಿತಾ ನಗಿತಾ ಹೇಳೋ ನಗಾಡುದು ನಗಿತಾ ಸಂತೋಷದ ವಿಷಯ. ನಾನು ಬಹಳಷ್ಟು ನಾಗ ಒಂದೇ ಸಲ ಬಂತಲ್ಲ ಬಾದಿನಾಗಿತ್ತು ಅದಕ್ಕೆ ಹಾಗಾಯ್ತು ಏನು ಕೇಳ್ತೀರಿ. ಹಾಗೆ ದೇವತೆಗಳನ್ನೆಲ್ಲ ಚಿತ್ರವಾಗಿ ಓಡಿಸಿಕೊಂಡು ಇನ್ನೇನು ಇಡೀ ದೇವಲೋಕವೇ ನಿಮ್ಮ ಕೈ ವಶ ಅಂತ ಹೇಳ್ತಾ ಇರುವಾಗ ತಲೆ ಮೇಲೆ ಏನು ಇಲ್ಲ ಒಂದು ಗೋಳ ಮಂಡೆ ನೀನ್ ಯಾರಿಗೆ ಹೇಳಿದ್ದು? ತಲೆ ಮೇಲೆ ಏನೂ ಇಲ್ಲದೆ ಹೋದವ ಯಾರಿಗೆ ಹೇಳಿದ್ದು? ನಾನು ಯಾವತ್ತು ಒಂದು ಸ್ಥಳ ಹೇಳದ್ದಲ್ಲ ಹೋದ ಸ್ಥಳದಲ್ಲಿ ಕಾಲ ಒಂದು ಕಟ್ಟದ್ದಲ್ಲ. ಹಾಗೆ ಅವಳು ಬಂದವನು ನೋಡ್ತಾನೆ ಸರಿ ಇಲ್ಲ ಅವನಿಗೆ ಅವ್ನು ಬಂದವನಿಗೆ ಯಾರು ಬಂದವ ಯಾರು ಏನ್ ಮಾಡಿದ? ಬಂದವನು ನೋಡ್ತೇನೆ ಅವನಿಗೆ ತಲೆ ಸರಿ ಇಲ್ಲ. ತಲೆ ಸರಿ ಬಂದವನಿಗೆ ತಲೆ ಸರಿ ಇಲ್ಲ ಹುಚ್ಚಿನ? ಅಲ್ಲಪ್ಪ ತಲೆ ಒಳಗೆ ಸರಿ ಇಲ್ಲ ಅಂತಲ್ಲ ಬಂದವನಿಗೆ ತಲೆ ಸರಿ ಇಲ್ಲ ತಲೆ ಸರಿ ಇಲ್ಲ ಅಂದ್ರೆ ಅಂದ್ರೆ ಈಗ ನಿಮ್ಗೆ ಎಷ್ಟು ತಲೆ ನಮ್ಗೆಲ್ಲ ಇರೋದು ಒಂದೇ. ಒಂದೊಂದು ತಲೆ ಅವನಿಗೆ ಒಂದು ತಲೆ ಅಲ್ಲ ಅವನಿಗೆ ಆರು ತಲೆ ಹೌದಲ್ಲ? ಆರು ತಲೆ ಅವನಿಗೆ ತಲೆ ಸರಿ ಇಲ್ಲ ನಮ್ಮ ಲೆಕ್ಕ ಅದರ ತಲೆ ಸರಿ ಸರಿ ಇಲ್ಲ ತಲೆ ಹೆಚ್ಚಾಗಿದೆ ಅಂತವ ಒಂದಿಷ್ಟು ಜನ ದೇವತೆಗಳನ್ನು ಸೇರಿಸಿಕೊಂಡು ನೇರವಾಗಿ ನಿಮ್ಮ ಮಗನಲ್ಲಿ ಯುದ್ಧಕ್ಕೆ ಬಂದ ಆ ನಿಮ್ಮ ಮಗನಿಗೆ ಆ ತಲೆ ಸರಿ ಇಲ್ಲದವನಿಗೆ ಕನಕವರ ಯುದ್ಧ ಪರಿಣಾಮ ಏನಕ್ಕೆ ಕೇಳ್ತೀರಿ ಗೊತ್ತಾ? ನಿಮ್ಮ ಮಗ ಯಾವತ್ತೇ ಆಗಲಿ ಅವನು ವ್ಯವಸ್ಥಿತವಾಗಿ ಯುದ್ಧ ಮಾಡಿದವ ಬಿಟ್ಟರೆ ತಲೆ ಸರಿ ಇಲ್ಲದವರನ್ನು ಯುದ್ಧ ಮಾಡ್ತಾನೆ. ಆ ಕಾರಣಕ್ಕಾಗಿಯೋ ಏನೋ ಗೊತ್ತಿಲ್ಲ ಅವ ಪುಂಕಾದ ಪುಂಕವಾಗಿ ಬಿಡುವ